NDA, न्यू इंडिया, डेवलप इंडिया, एस्पिरेशनल इंडिया, ये राष्ट्र प्रथम की मूल भावना से कि न हम हारे थे न हम हारे हैं. ಸ್ನೇಹಿತರೆ, ಎಲೆಕ್ಷನ್ ರಿಸಲ್ಟ್ ನಂತರ NDA ತನ್ನ ಮೊದಲ ಸಭೆಯನ್ನ ದೆಹಲಿಯಲ್ಲಿ ಮಾಡಿತ್ತು. ಅಲ್ಲಿ NDA ಕೂಟದ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಜನಸೇನೆಯ ಪವನ್ ಕಲ್ಯಾಣ್, TDPಯ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಸೇರಿದಂತೆ ಹಲವಾರು ಪ್ರಮುಖ ಮುಖಂಡರು ಅಲ್ಲಿ ಸೇರಿದ್ರು. ನಮ್ಮ ರಾಜ್ಯದ ಕುಮಾರಸ್ವಾಮಿ ಅವರು ಸಹ ಅಲ್ಲಿಗೆ ಹೋಗಿದ್ರು. ನಿತೀಶ್ ಕುಮಾರ್ ಅವರು ಮೋದಿ ಅವರ 3ನೇ ಅವಧಿಯ ಆಡಳಿತವನ್ನ ಭಾರತದ ಭಾಗ್ಯ ಎಂದು ಕರೆದ್ರು. ಅವರ ಈ 3ನೇ ಅವಧಿಯಲ್ಲಿ ಭಾರತ 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಲಿದೆ ಎಂದು ಅವರು ಹೇಳಿದ್ರು. ನಂತರ ಮಾತನಾಡಿದ ಪವನ್ ಕಲ್ಯಾಣ್ ಮೋದಿ ಅವರನ್ನ ಹಿಮಾಲಯಕ್ಕೆ ಹೋಲಿಸಿದ್ರು. ಹೇಗೆ ಹಿಮಾಲಯದ ಪರ್ವತಗಳು ಯಾರಿಗೂ ತಲೆಬಾಗಿಸುವುದಿಲ್ವೋ ಹಾಗೆ ಮೋದಿ ಅವರು ಇರುವವರೆಗೂ ಭಾರತೀಯರು ಯಾರಿಗೂ ತಲೆಬಾಗಿಸುವ ಹಾಗಿಲ್ಲ ಎಂದು ಹೇಳುವ ಮೂಲಕ ಮೋದಿ ಅವರನ್ನ ಜನಸೇನಾದ ಮುಖ್ಯಸ್ಥ ಪವನ್ ಕಲ್ಯಾಣ್ ಅಭಿನಂದಿಸಿದ್ರು. ಕೊನೆಗೆ ಮಾತನಾಡಿದ ಮೋದಿ ಅವರು ತಮ್ಮ ಮುಂದಿನ ಗುರಿಗಳ ಬಗ್ಗೆ ಸಣ್ಣದೊಂದು ಸುಳಿವನ್ನ ನೀಡಿದ್ರು. ಅಲ್ಲಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಬಂದಿದ್ರು. ಈ ಸಭೆಯ ನಂತರ ಯೋಗಿ ಮತ್ತು ಮೋದಿ ಅವರ ನಡುವೆ ಕೆಲವು ವಿಚಾರಗಳು ಚರ್ಚೆ ಆದಂತೆ ಕಾಣಿಸ್ತಿದೆ. ಯಾಕಂದ್ರೆ ಬಿಜೆಪಿಯ ಭದ್ರಕೋಟೆಯಂತಿದ್ದ ಉತ್ತರ ಪ್ರದೇಶ ಈ ಚುನಾವಣೆಯಲ್ಲಿ ಅತಿ ಕಳಪೆ ಪ್ರದರ್ಶನವನ್ನ ನೀಡಿದೆ. ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಅಷ್ಟು ಕಳಪೆ ಪ್ರದರ್ಶನ ನೀಡಲು ಕಾರಣಗಳೇನು, ಹಾಗೆ ಅದರ ಹಿಂದಿರುವ ಕೆಲವು ಗೌಪ್ಯ ವಿಚಾರಗಳು ಚರ್ಚೆ ಆದಂತೆ ಕಾಣಿಸ್ತಿವೆ. ಈಗಾಗಲೇ ಚುನಾವಣೆಯ ಫಲಿತಾಂಶದಿಂದ ಎಚ್ಚೆತ್ತುಕೊಂಡಿರುವ ಯೋಗಿ ಅವರ ಸರ್ಕಾರ ಹಲವಾರು ಪ್ರಯತ್ನಗಳಿಗೆ ಮುಂದಾಗಿದೆ. ಖಾಲಿ ಇರುವ ಹುದ್ದೆಗಳ ಬಗ್ಗೆ ವರದಿಯನ್ನ ನೀಡುವಂತೆ ಯೋಗಿಜಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಅಧಿಕಾರಿಗಳು ಸಮಗ್ರವಾಗಿ ತನಿಖೆಯನ್ನ ಮಾಡಿ ವರದಿಯನ್ನ ನೀಡಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಗುರಿಯನ್ನ ಯೋಗಿ ಅವರ ಸರ್ಕಾರ ಹೊಂದಿದೆ. ಇನ್ನು ಸರ್ಕಾರ ರಚನೆಯ ವಿಚಾರಕ್ಕೆ ಬಂದರೆ ಮುನ್ನೋಟಕ್ಕೆ ಯಾವುದೇ ಗೊಂದಲಗಳು ಕಾಣಿಸ್ತಿಲ್ಲ. ಆದರೆ ಖಾತೆಗಳ ಹಂಚಿಕೆ ವಿಚಾರದಲ್ಲಿ ಕೆಲವಷ್ಟು ಲೆಕ್ಕಾಚಾರಗಳಂತೂ ಇದ್ದೇ ಇರ್ತವೆ. ಚಂದ್ರಬಾಬು ನಾಯ್ಡು ಈ ಹಿಂದೆ ಸಮ್ಮಿಶ್ರ ಸರ್ಕಾರವನ್ನ ರಚಿಸಿಕೊಂಡಾಗಲೆಲ್ಲ ಲೋಕಸಭೆಯ ಸ್ಪೀಕರ್ ಹುದ್ದೆಯನ್ನ ತಮ್ಮ ಪಕ್ಷಕ್ಕೆ ಪಡೆದುಕೊಂಡಿದ್ರು. ಹಾಗಾಗಿ ಈ ಬಾರಿಯೂ ಕೂಡ ಚಂದ್ರಬಾಬು ಅವರು ಸ್ಪೀಕರ್ ಸ್ಥಾನವನ್ನ ಕೇಳಬಹುದು. ಆದರೆ ಬಿಜೆಪಿ ಆ ಸ್ಥಾನವನ್ನ ಅವರಿಗೆ ನೀಡೋದಿಲ್ಲ. ಅದರ ಬದಲಾಗಿ ಕೆಲವು ಖಾತೆಗಳನ್ನು ನೀಡಬಹುದು. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ಪೀಕರ್ ಅವರ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ. ಇನ್ನು ನಿತೀಶ್ ಕುಮಾರ್ ಕೂಡ ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿರುವಂತೆ ಕಾಣಿಸ್ತಿದೆ. ಅವರು ಕೂಡ ಒಂದೆರಡು ಖಾತೆಗಳನ್ನು ಪಡೆಯಬಹುದು. ಕುಮಾರಸ್ವಾಮಿ ಅವರು ಸಹ ಪ್ರಮುಖ ಖಾತೆಯನ್ನ ಪಡೆಯುವ ನಿರೀಕ್ಷೆ ಇದೆ. ಪವನ್ ಕಲ್ಯಾಣ್ ಅವರಿಗೂ ಸಹ ಯಾವುದಾದರೂ ಒಂದು ಖಾತೆಯನ್ನ ನೀಡುವ ಸಂಭವವಿದೆ. ಇನ್ನು ಬಿಜೆಪಿಯ ಮೂಲಗಳು ತಿಳಿಸಿರುವಂತೆ ಭಾನುವಾರ ಪ್ರಧಾನಿ ಮೋದಿ ಅವರು 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಆಯ್ಕೆಯಾಗಲಿದ್ದಾರೆ. ನೆಹರು ಅವರನ್ನು ಹೊರತುಪಡಿಸಿ ಸತತ 3ನೇ ಬಾರಿಗೆ ಭಾರತದ ಪ್ರಧಾನಿಯಾದ ಹಿರಿಮೆಗೆ ಅವರು ಪಾತ್ರವಾಗಲಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.